ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಆ್ಯಂಡ್ ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಬಳಸ್ತೀನಿ, ಯಾವ್ಯಾವ ಕ್ಯಾಮ್ರಾಗಳನ್ನ ಬಳಸ್ತೀನಿ, ಏನೇನು ಸೆಟ್ಗಳನ್ನ ಬಳಸ್ತಿದ್ದೀನಿ, ಹಾಗೆ ಬ್ಯಾಕ್ಗ್ರೌಂಡಿಗೋಸ್ಕರ ಏನೇನು ಬಳಸ್ತೀನಿ, ಜೊತೆಗೆ ಟೈಲರಿಂಗ್ ಮಾಡೋದಕ್ಕೋಸ್ಕರ ಏನೇನು ಫುಟ್ಗಳನ್ನ ನಾನು ಯೂಸ್ ಮಾಡ್ತೀನಿ, ಏನೇನು ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀನಿ, ಯಾವ ಮೈಕ್ನ ಸಹ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದೆಲ್ಲ ಆಲ್ಮೋಸ್ಟೋಲು ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಫ್ಲೆಕ್ಸಿಬಲ್ ಆಗಿದೆ, ಹೇಗೆ ಬೇಕೋ ಹಾಗೆ. ಇದು ಟೇಬಲಿಗೆ ಫಿಕ್ಸ್ ಮಾಡೋ ಅಂಥದ್ದು. ಟೇಬಲಿಗೆ ನೀವು ಜಸ್ಟ್ ಈ ಥರ ಪ್ಲಗ್ ಮಾಡಿದ್ರೆ ಈ ಥರ ಕೂತ್ಕೊಳುತ್ತೆ. ಪ್ಲಗ್ ಮಾಡಿ ಇದನ್ನ ಇಲ್ಲಿ ಟೇಬಲಿಗೆ ಫಿಕ್ಸ್ ಮಾಡಿ ಇಲ್ಲಿ ಈ ಪಾರ್ಟಲ್ಲಿ ನೀವು ಮೊಬೈಲ್ನ ಹಾಕ್ಕೊಂಡು ನೀವು ಹೇಗೆ ಬೇಕೋ ಹಾಗೆ ಫ್ಲೆಕ್ಸಿಬಲ್ ಆಗಿ ಇದನ್ನು ತಿರುಗಿಸ್ಕೋಬೋದು, ಹೇಗೆ ಬೇಕೋ ಹಾಗೆ ವೀಡಿಯೋ ಮಾಡ್ಬೋದು. ಕೆಲವರು ಇದನ್ನು ಯೂಸ್ ಮಾಡಲ್ಲ, ಕೆಲವ್ರಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ನಾನು ಇದನ್ನು ವೀಡಿಯೋ ಪರ್ಪಸ್ಗೆ ಅಂತಲೇ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ. ಸಾಕಷ್ಟು ವೀಡಿಯೋಸ್ಗಳನ್ನ ಇದರಲ್ಲಿ ಮಾಡಿದ್ದೀನಿ. ಪರ್ಸ್ನಲ್ ವೆಕೇಷನ್ಸ್ಗಳಿಲ್ಲ ಟ್ರಿಪ್ಗಳಿಗೆ ಹೋದಾಗ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಆಲ್ ನೋಡಿರ್ತೀರ ಮತ್ತು ಯೂಸು ಕೂಡ ಮಾಡ್ತೀರ. ಟ್ರಾವೆಲ್ ಮಾಡಬೇಕಾದ್ರಂತೂ ಇದು ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಬರುತ್ತಿದು. ಇದು ಅಮೆಝಾನಲ್ಲೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ವರ್ತ್ ಪ್ರೈಸು, ಜೊತೆಗೆ ಆಫರ್ ಇದ್ದಿದ್ದಾಗ ಇದನ್ನು ಪರ್ಚೇಸ್ ಮಾಡಿ. ನಿಮಗೆ ತೀರಾ ಇದು ಕಾಸ್ಟ್ಲಿ ಆಗುತ್ತೆ ಅನ್ನೋದಾದರೆ ಈಗ ಯಾವಾಗಲಾದರೂ ಹಬ್ಬದ ಸೀಸನ್ಸ್ಗಳಲ್ಲಿ ಇಲ್ಲ ಫೆಸ್ಟಿವಲ್ಸ್ ಟೈಮ್ಸಲ್ಲಾಗಿರ್ಬೋದು, ಇಲ್ಲ ಎಂಡ್ ಆಫ್ ದಿ ಸೀಸನ್ ಅಂತ ಕೊಡ್ತಾರಲ್ಲ ಆಫರ್ಸು, ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅಮೌಂಟು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನಿದು ದಸರಾ ಹಬ್ಬ ಸೀಸನ್ನಲ್ಲಿ ನಾನು ತೊಗೊಂಡಿದ್ದು. ಆವಾಗ ನಾನು ತೊಗೊಂಡಿದ್ದಕ್ಕೆ ಸ್ವಲ್ಪ ಅಮೌಂಟು ಕಮ್ಮಿ ಇತ್ತು. ಚೆನ್ನಾಗಿ ಯೂಸ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಆಗಿ ಬರುತ್ತೆ. ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಎಸ್ಪೆಷಲಿ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತೀರಾ ಅಂದರೆ ಅವ್ರಿಗೆ ಇದು ಪರ್ಫೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ಚಾರ್ಜರ್ ಸಹ ಕೊಟ್ಟಿದ್ದಾರೆ, ಚಾರ್ಜರು ಯೂಸ್ ಮಾಡ್ಕೋಬೋದು ನೀವು. ಇದ್ರ ಫಂಕ್ಷನಾಲಿಟಿ ಹೇಗೆ ಯೂಸ್ ಮಾಡೋದು ಅಂದ್ಕೊಂಡು ನಿಮಗೆ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಸಹ ಕೊಡ್ತೀನಿ. ಅಮೆಝಾನಲ್ಲಿ ಇದ್ರ ಪ್ರೈಸ್ ಸಹ ಇದೆ. ಆಫರ್ಸ್ ಇದ್ದಿದ್ದ ಟೈಮಲ್ಲಿ ನೀವು ಇದನ್ನು ತೊಗೊಳ್ಳಿ. ನಿಮಗೆ ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಚೆನ್ನಾಗೂ ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಸ್ಟ್ಯಾಂಡ್ ಸಹ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಬೇಕಾದವ್ರು ಯೂಸ್ ಮಾಡ್ಬೋದು, ಬೇಡದಿದ್ದವರು ಬಿಡ್ಬೋದು. ಸ್ಟ್ಯಾಂಡ್ ಸಹ ಇದೆ, ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಅದಕ್ಕೆ ಕವರ್ ಸಹ ಕೊಟ್ಟಿದ್ದಾರೆ. ಅದನ್ನು ಸೇಫಾಗಿ ಇಟ್ಕೋಬೇಕು ಅಂತ ಕವರ್ ಸಹ ಇದೆ. ಸೇಫಾಗಿ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಈ ಫ್ಲೆಕ್ಸಿಬಲ್ ಸ್ಟ್ಯಾಂಡು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಟೇಬಲ್ಗೆ ಇದನ್ನು ಫಿಕ್ಸ್ ಮಾಡಿ ಕನೆಕ್ಟ್ ಮಾಡಿ ಹಾಕೋ ಅಂಥದ್ದು. ಆಲ್ಮೋಸ್ಟ್ ಅಲ್ಲಿ ಇದನ್ನು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಟೇಬಲ್ನ ಫಿಕ್ಸ್ ಮಾಡಿಕೊಂಡು ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡೋವಂಥದ್ದು. ಹಾಗೆ 2 ಥರ ಮೊಬೈಲ್ ಇದನ್ನು ಹಾಕೋಕ್ಕೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಸಹ. ಇದಾದಮೇಲೆ ಇದು ಇನ್ನೊಂದು ಥರ ಸ್ಟ್ಯಾಂಡು, ಬಟ್ ಇದು ಆಟೋಮೆಟಿಕ್ ಮ್ಯಾನ್ಯುವಲ್ ಸ್ಟ್ಯಾಂಡ್. ಇದು ಟೇಬಲ್ಗೆ ಈಗ ಆಫೀಸ್ಗಳಲ್ಲಿ ಏನಾದರೂ ವರ್ಕ್ ಮಾಡಬೇಕಾದ್ರೆ ಇಲ್ಲ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಇದನ್ನು ನೋಡಿಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಫ್ಲೆಕ್ಸಿಬಲ್ ಆಗಿದೆ, ಬಟ್ ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುವಲ್ ಆಗಿ ನೀವು 360 ಡಿಗ್ರಿಗೂ ಇದನ್ನು ತಿರುಗಿಸ್ಕೋಬೋದು. ಇದು ಕೂಡ ನಿಮಗೆ ಸಹಾಯ ಆಗುತ್ತೆ. ಇಲ್ಲ ಆರಾಮಾಗಿ ನೀವು ಇದನ್ನು ಈ ಥರ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಇದನ್ನು ನೀವು ಟೇಬಲ್ ಇದನ್ನು ಕೊಟ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿ ಆರಾಮಾಗಿ ನೀವು ನೋಡ್ಬೋದು. 360 ಡಿಗ್ರಿಗೂ ಸಹ ಇದು ತಿರುಗುತ್ತೆ. ಇದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಚೆಕ್ ಮಾಡಿ. ವರ್ತ್ ಪ್ರೈಸು. ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇಲ್ಲ ಸರ್ಚಿಗೆ ಸಿಗಲಿಲ್ಲ ಅಂದರೆ ಜಸ್ಟ್ ಇದ್ರ ಪಿಕ್ಚರ್ನ ಸ್ಕ್ರೀನ್ಶಾಟ್ ನೀವು ಅಮೆಝಾನಲ್ಲಿ ಕೊಟ್ಟರೂ ಸಹ ನಿಮಗೆ ಇದ್ರ ಡೀಟೇಲ್ಸು ಸಿಗುತ್ತೆ. ಜಸ್ಟ್ ಈ ಫೋಟೋನ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇದ್ರ ಪಿಕ್ಚರ್ ಸಹ ಸಿಗುತ್ತೆ. ಜೊತೆಗೆ ಯಾವ್ಯಾವ ಪ್ರೈಸಲ್ಲಿದೆ ಅಂತಲೂ ಸಹ ಸಿಗುತ್ತೆ. ಇನ್ನು ಮೈಕ್. ಇದು ಮೈಕು ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ.
ಇದು ಒಂದು ಒಬ್ರೊಬ್ರಿಗೂ ಒಂದೊಂದು ಫೋನ್ ಬರುತ್ತೆ. ನಾನು ಇದನ್ನು ಎಕ್ಸ್ಟ್ರಾ ತೊಗೊಂಡಿದ್ದು. ಸೊ ವಿವೋಸ್ ಮೊಬೈಲ್ಸ್ಗಳಿಗೆ ಯೂಸ್ ಮಾಡೋರು, ಸೊ ಪಿನ್ನಲ್ಲಿ ಚೇಂಜ್ ಇರುತ್ತೆ. ಪಿನ್ನು ಈ ಥರ ಇರುತ್ತೆ, ಓಕೆನಾ. ಪಿನ್ ಈ ಥರ ಇರುತ್ತೆ. ಸೊ ಕೆಲವೊಂದು ಈ ಥರನೂ ಇರುತ್ತೆ. ಸೊ ನೀವು ಯಾವನ್ನ ಯೂಸ್ ಮಾಡ್ತಿರೋ ಅದಕ್ಕೆ ನೀವು ತೊಗೋಬೋದು. ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡಬೇಕು. ಸೊ ನನಗೆ ಈ ಥರ ಇರೋದ್ರಿಂದ ನಾನು ವಿವೋ ಮೊಬೈಲ್ ಯೂಸ್ ಮಾಡ್ತಿರೋದ್ರಿಂದ ಈ ಎಕ್ಸ್ಟ್ರಾ ಕನೆಕ್ಟರ್ನ ನಾನು ತೊಗೋಬೇಕಾಯಿತು. ಸೊ ರಿಸೀವರ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು 100 ರುಪೀಸು. ನೀವು ಮೊಬೈಲ್ ಶಾಪ್ಗಳಲ್ಲಿ ಸಹ ನಿಮಗೆ ಇದು ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ವೀಡಿಯೋನ ಮತ್ತು ವೀಡಿಯೋ ರೆಕಾರ್ಡಿಂಗ್ನ ನಾನು ಮಾಡ್ತಾಯಿರ್ತೀನಿ. ಸೊ ಈ ಥರ ನೀವು ಯೂಸ್ ಮಾಡ್ಕೊಳೋದ್ರಿಂದ ಇದು ಜಸ್ಟ್ 100 ರುಪೀಸು. ಸೊ ನೀವು ವಿವೋ ಮೊಬೈಲ್ಸ್ ಯೂಸ್ ಮಾಡ್ತೀರಾ, ಇಲ್ಲ ಈ ಥರ ಈ ಪಿನ್ ಪಾಯಿಂಟ್ ಥರ ಬರುತ್ತೆ ಆ ಥರದ ಮೊಬೈಲ್ಸ್ಗಳನ್ನ ನಿಮ್ಮ ಚಾರ್ಜರ್ ಪಾಯಿಂಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಆವಾಗ ನಿಮಗಿದು ಸಹಾಯ ಆಗುತ್ತೆ. ಇದು 100 ರುಪೀಸು. ಸೊ ನಿಮಗೆ ಮೊಬೈಲ್ ಶಾಪ್ಗಳಲ್ಲಿ ಇದು ಸಿಗುತ್ತೆ. ಸೊ ಇದ್ರ ಮುಖಾಂತರವಾಗೂ ನೀವು ಚೆನ್ನಾಗಿ ನಿಮ್ಮ ಆಡಿಯೋ ಕ್ಲಾರಿಟಿನ ಚೆನ್ನಾಗಿ ಕೊಟ್ಕೋಬೋದು. ಇದು ನಿಮಗೆ ಅಮೆಝಾನಲ್ಲೂ ಸಹ ಸಿಗುತ್ತೆ. ನಾನು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ತೊಗೊಂಡಿರೋದು ಸಹ ಅಮೆಝಾನಲ್ಲೇ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ಆಡಿಯೋ ಸಹ ತುಂಬ ಕ್ಲಿಯರಿಟಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದರೆ ಇದು ವೀಡಿಯೋನೇ AI ಟೆಕ್ನಾಲಜಿ ಇರೋವಂಥ ವೀಡಿಯೋ ಮಾಡ್ಬೋದು. ನೀವು ಸ್ಟ್ಯಾಂಡ್ ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡಬೇಕು ಆ ಥರದ್ದು ಏನೂ ಬರೋಲ್ಲ. ನೀವು ಎಲ್ಲಿಗೆ ಮೂವ್ ಆಗ್ತಿರೋ ಅಲ್ಲಿ ಅದೇ ಥರನೇ ಇದು ಸಹ ಮೂವ್ ಆಗುತ್ತೆ. ಸೊ ಇಲ್ಲಿ ಗ್ರೀನ್ ಬಟನ್ ಕಾಣಿಸ್ತಿದೆ ಅಲ್ವಾ. ಸೊ ಇದು ರೆಡಿ ಇದೆ. ನಾನು ಎಲ್ಲಿ ಮೂವ್ ಆಗ್ತೀನೋ ಅದು ಸಹ ಅಲ್ಲೇ ಮೂವ್ ಆಗುತ್ತೆ. ಸೊ ಜಸ್ಟ್ ವಾಚ್ ಮಾಡ್ತಿದ್ದೀರಲ್ವ, ನಾನು ಯಾವ ಸೈಡ್ ಮೂವ್ ಆಗ್ತೀನೋ ಅದೇ ಸೈಡ್ ಅದು ಸಹ ಮೂವ್ ಆಗುತ್ತೆ. ಸೊ ಎಲ್ಲಾದರೂ ನೀವು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಇಲ್ಲ ಸ್ವಲ್ಪ ನಿಮ್ಮ ಹೈಟಿಗೆ ತಕ್ಕನಂಗೆ ಟೇಬಲ್ಗಳನ್ನ ಇಟ್ಕೊಂಡು ನೀವು ವೀಡಿಯೋ ಮಾಡ್ತೀರ ಅಂದರೆ ಸೊ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ. ಆಮೇಲೆ ಅಚ್ಚುಕಟ್ಟಾಗಿ ನೀವು ವೀಡಿಯೋ ಮಾಡ್ಬೋದು. ವೀಡಿಯೋ ಕಾಲ್ಸ್ಗಳನ್ನ, ವೀಡಿಯೋ ಕಾಲ್ಸ್ಗಳನ್ನ ನೀವೆಲ್ಲನೂ ಸಹ ರಿಸೀವ್ ಮಾಡ್ಕೋಬೋದು. ಸೊ ಇದು ವರ್ತ್ ಪ್ರೈಸು. ನಾನು ತೊಗೊಂಡಿದ್ದು 2,500 ಇದು 2,500 ಪ್ರೈಸ್ ಇದು. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಚೆನ್ನಾಗಿದೆ, ವೀಡಿಯೋ ಕ್ಲಿಯರಿಟಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ವರ್ತ್ ಪ್ರೈಸು, ಜೊತೆಗೆ ಚೆನ್ನಾಗೂ ಸಹ ಯೂಸ್ ಆಗುತ್ತೆ. ಸೊ ವೀಡಿಯೋ ಜಾಸ್ತಿ ಮಾಡೋರಿಗೆ, ಇಲ್ಲ ನನಗೆ ಈ ಥರ ಸ್ಟ್ಯಾಂಡ್ ನನಗೆ ಬೇಡ, ನನಗೆ ಬೇರೆ ಏನಾದರೂ ಸಿಗೋಕ್ಕೆ ಆಪ್ಷನ್ ಇದೆಯಾ ಅನ್ನೋರು ಸೊ ಈ ಪುಟಾಣಿನ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನೀವು ಎಲ್ಲಿ ಓಡಾಡ್ತಿರೋ ಅಲ್ಲೂ ಸಹ ಇದು ನೀಟಾಗಿ ವೀಡಿಯೋ ಕವರೇಜ್ ಮಾಡುತ್ತೆ. ಸೊ ಅಚ್ಚುಕಟ್ಟಾಗಿ ವೀಡಿಯೋ ಕವರೇಜ್ ಆಗುತ್ತೆ. ಆಮೇಲೆ ವಾಯ್ಸ್ ರೆಕಾರ್ಡು ಕೂಡ ಅಷ್ಟೇ, ನೀವು ಮೈಕ್ ಇಲ್ದಲೇ ಸಹ ಇದರಲ್ಲಿ ನೀವು ಮಾತಾಡೋದು. ಇನ್ನು ಇದು ಸೆಲ್ಫಿ ಸ್ಟಿಕ್ಕು, ನೀವು ಮಾತಾಡ್ತೀರಾ ಸೆಲ್ಫಿ ಸ್ಟಿಕ್ಕು ಫೋಟೋ ಕ್ಲಿಕ್ ಮಾಡ್ಕೋಬೋದು. ಲೈಟಿಂಗ್ ಸಹ ಇದೆ. ಆಮೇಲೆ ಸೆಲ್ಫಿ ಫೋಟೋ ಕ್ಲಿಕ್ ಮಾಡ್ಕೊಳೋದಕ್ಕೆ ಸೊ ಇದು ಸಹ ಯೂಸ್ ಆಗುತ್ತೆ. ನೀವು ಯಾವ ಥರ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡಿರ್ತೀರ, ತೊಗೊಂಡಿರ್ತೀರ. ಇನ್ನು ಇದು ಟೈಲರ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆಯೇ ಸೊ ಹೊಸದು ಅಮೆಝಾನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಇಷ್ಟು ಐಟಮ್ಸು ನಾನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡೋದು ಸಲುವಾಗಿ, ಹಾಗೆ ನನ್ನ ಟೈಲರ್ ಮಿಷನ್ ಪರ್ಪಸ್ಸಿಗೆ. ಸೊ ಇದೆಲ್ಲ ಐಟಮು ಸಹ ಇದ್ರ ಪ್ರೈಸ್ ಬಂದು 1,500. ಸೊ ಅಮೆಝಾನಲ್ಲಿ ನನಗೆ ಸಿಕ್ಕಿರೋದು. ಸೊ 32 ಪೀಸಸ್ ಇದೆ ಇದರಲ್ಲಿ. 32 ಪೀಸಸ್ ಇದೆ. ಸೊ ಹೊಸೊಬ್ಬರಿಗೆ ಇದು ತುಂಬ ಹೆಲ್ಪ್ಫುಲ್ಲು. ಹೊಸೊಬ್ಬರು ತುಂಬ ಟೈಲರ್ ಕಲಿತಿದ್ದೀವಿ, ನಮಗೆ ಹೊಸದಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅನ್ನೋರಿಗೆ ಸೊ ಈ ಕಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಇದನ್ನು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇದು ಕಿಟ್ 32 ಪೀಸಸ್ ಇರುತ್ತೆ. ಈ ಕಿಟ್ನ ನೀವು ಅಮೆಝಾನಲ್ಲಿ ಸರ್ಚ್ ಮಾಡೋದ್ರಿಂದ ಸೊ ನಿಮಗೆ ಸಿಗುತ್ತೆ. 1,500 ರುಪೀಸ್ ಆಗುತ್ತೆ ಇದು. ಸೊ ಸಿಕ್ಕಿ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಹೊಸದಾಗಿ ಟೈಲರಿಂಗ್ ಕಲಿತಿದ್ದೀವಿ ಅನ್ನೋರಿಗೆ ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಬೇಗನೂ ಕಲಿಬೋದು. ನೀವು ಬೇರೆ ಥರ ಡಿಸೈನ್ ಮಾಡ್ತೀರ ಅಂದರೆ ಅದನ್ನೂ ಸಹ ಮಾಡ್ಬೋದು. ಜೊತೆಗೆ ಬೇಸಿಕ್ ಎಂಬ್ರಾಯ್ಡರ್ ಡಿಸೈನ್ಸ್ಗಳನ್ನ ಮಾಡ್ಬೋದು. ಫೋಲ್ಡಿಂಗ್ ಕರೆಕ್ಟಾಗಿ ಬರಲ್ಲ, ಅದನ್ನೂ ಸಹ ನೀಟಾಗಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡ್ಬೋದು. ತುಂಬ ವೆರೈಟೀಸ್ ಇದೆ. ಸೊ ಇದನ್ನು 1,500 ಕೊಟ್ಟು ನೀವು ತೊಗೊಳೋದ್ರಿಂದ
ಹೊಸಬ್ರು ಯಾರು ಟೈಲರಿಂಗ್ ಕಲಿತಿದ್ರೋ ಅವ್ರಿಗಿದು ತುಂಬ ಸಹಾಯ ಆಗುತ್ತೆ ಮತ್ತು ಫಾಸ್ಟಾಗೂ ಸಹ ನೀವು ಕಲ್ತ್ಕೋಬೋದು. ಇನ್ನು ಈಗ ನಾವು ವಿಡಿಯೋ ಬ್ಯಾಕ್ಗ್ರೌಂಡಿಗೆ ಬೇಕು ಅಂದರೆ ಸೊ ಈ ಥರ ಗ್ರೀನ್ ಮ್ಯಾಟ್ ಸಿಗುತ್ತೆ ನಿಮಗೆ. ಸೊ ಇದನ್ನೂ ಸಹ ನಾನು ಅಮೆಝಾನಲ್ಲಿ ಸಹ ಪರ್ಚೇಸ್ ಮಾಡಿದ್ದು. ಇದು ನಿಮಗೆ ಒಂದು 5 ಇಂದ 6 ರುಪೀಸ್ ಒಳಗೆ 600 ರುಪೀಸ್ ಒಳಗಾಗಿ ನಿಮಗೆ ಸಿಗುತ್ತೆ. 5 ಇಂದ 600 ರುಪೀಸ್ ಒಳಗಾಗಿ ನಿಮಗೆ ಸಿಗುತ್ತೆ. ಸೊ ಬ್ಯಾಕ್ಗ್ರೌಂಡಿಗೆ ಹಾಕೋಕ್ಕೆ ಇಲ್ಲ ನಿಮಗೆ ಈ ಥರ ಬ್ಯಾಕ್ಗ್ರೌಂಡ್ಸ್ ಬೇಡ ಅಂದರೆ ನೀವು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸ್ ಯೂಸ್ ಮಾಡ್ತೀರಂದರೆ ಡೀಸೆಂಟ್ ಆಗಿರೋಂಥ ಪ್ಲೇನ್ ಕಲರ್ಸು ಇಲ್ಲ ತೀರಾ ಸಿಂಪಲ್ ಡಿಸೈನ್ಸ್ ಇರೋವಂಥ ಡೀಸೆಂಟ್ ಆಗಿರೋ ಕಲರ್ಸ್ನ ಯೂಸ್ ಮಾಡಿ. ಆಗ ನಿಮಗೆ ಬ್ಯಾಕ್ಗ್ರೌಂಡು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಳ್ಳೆ ವೀಡಿಯೋನೂ ಸಹ ಕ್ಲೀನಾಗಿ ಅಚ್ಚುಕಟ್ಟಾಗಿ ಡೀಸೆಂಟಾಗೂ ಇರುತ್ತೆ, ಡಿಸಿಪ್ಲಿನಾಗೂ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಧನ್ಯವಾದಗಳು.